ಇವತ್ತು ಲೋಗ ಡೌನ್ ಮಾಡ್ರಿ. ಶಾಸಕರು ಮಾಜಿ ಶಾಸಕರು ಪಕ್ಷದ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಭೇಟಿಯಾಗಿ ಒಂದು ಅಭಿನಂದನೆಗಳನ್ನು ಹೇಳಿರ್ತಕ್ಕಂಥದ್ದು. ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಅವರಿಗೊಂದು ಭರವಸೆ ಅವರಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ಒಂದು ಅಭಿನಂದನೆ ಮತ್ತು ಒಟ್ಟಾಗಿ ಒಂದಾಗಿ ನಾವು ಇವೆರಡೂ ಕ್ಷೇತ್ರವನ್ನು ಗೆಲ್ಲಿಸೋದ್ರ ಜೊತೆಗೆ ಕಾರವಾರ ಕ್ಷೇತ್ರದಲ್ಲಿಯೂ ಕೂಡ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಎರಡು ಕ್ಷೇತ್ರಗಳು, ಒಂದು ಕಿತ್ತೂರು, ಇನ್ನೊಂದು ಖಾನಾಪುರ, ಇವೆರಡರಲ್ಲಿಯೂ ಕೂಡ ಹೆಚ್ಚಿನ ಮತಗಳನ್ನು ಕೊಟ್ಟು ಈ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನಾವು ಒಂದಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಮುಖ್ಯಮಂತ್ರಿಗಳಿಗೆ ನಾವು ಕೊಟ್ಟಿದ್ದೀವಿ. ರಾಜಕೀಯ ಮೇಲಾಟ ಇದೆ ಸರ್, ಅಲ್ಲಿ ಹೆಂಗೆ ಸಮನ್ವಯ ಸಾಧಿಸ್ಕೊಳ್ತಾರೆ ಬೆಳಗಾವಿ ಚಿಕ್ಕೋಡಿ ಅಂತ? ಅಂಥದ್ದೇನು ವರ್ಸಸ್ ಏನಿಲ್ಲ, ಕಾಂಗ್ರೆಸ್ ವರ್ಸಸ್ BJP ಇದೆ ಅಷ್ಟೇ. ಈಗ ಗೆಲ್ತಾರೆ ಸರ್ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ? ಎರಡೂ ಕ್ಯಾಂಡಿಡೇಟು ಗೆಲ್ತೀವಿ, ಕಾರವಾರ ಗೆಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಬೇರೆ ವಿಚಾರ ಚರ್ಚೆ ಆಯ್ತು ಸರ್ ಇಲ್ಲಿ? ಬೇರೆ ಏನಿಲ್ಲ, ಓನ್ಲಿ ಎಲೆಕ್ಷನ್. ಜಗದೀಶ್ ಶೆಟ್ಟರ್ ಹೋಗಿ ಬೆಳಗಾವಿ ನಿಲ್ತಾ ಇದ್ದಾರೆ ಏನು ಸರ್? ಈಗ ಗೆಲ್ತಾರ ಜಗದೀಶ್ ಶೆಟ್ಟರ್ ಏನು ಕೊಟ್ಟರೆ ನಿಮ್ಮ ಕ್ಯಾಂಡಿಡೇಟ್ ಗೆಲ್ತಾರ? ಜಗದೀಶ್ ಶೆಟ್ಟರ್ ಡೌನ್ ಮಾಡ್ರು. BJP ಅವರು ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಬೇಕು ಅಂತ ಉದ್ದೇಶ ಇಟ್ಕೊಂಡೇ ಇವತ್ತು ಅವ್ರನ್ನ ಬೆಳಗಾಂಗೆ ಅಭ್ಯರ್ಥಿಯನ್ನು ಮಾಡಿರ್ತಕ್ಕಂಥದ್ದು. ಖಂಡಿತವಾಗಿಯೂ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಓಕೆ ಸರ್, ಥ್ಯಾಂಕ್ ಯು.